ಅಯ್ಯಪ್ಪ ಶಾಂತ, ಮಸ್ತಾಗಿ ಹಾಲು ಹಾಕಿ ಸಕ್ರೆ ಮುಂದೆ ಮಾಡಿ ಒಂದು ಚಾ ಮಾಡ್ಕೊಂಬರ್ಲೆ. ಯಾಕ ಒಂಥರ ತಂಡಿ 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 ಹತ್ತಾಕತ್ ಬಿಟ್ಟೈತಿ. ಜೋರ್ಗಿರ ಬಂದಾವ, ಏನು ಸುಡುಗಾಡೈತಿ ಹತ್ತಾಗ. ನಿನಗೇನಾರ ತಂಡ ತಾಕತ್ತನ? ಇಲ್ಲಪ್ಪ, ನನಗೆ ಯಾವ ತಂಡಿನೂ ಹತ್ತಾಕತ್ತಿಲ್ಲ. ಅಲ್ಲ, ಜ್ವರ ಎದಕ್ಕೆ ಬರ್ತಾವ ನಿಮಗೆ? ಏನು ನೀರಾಗ ಆಡಿರಪ್ಪ? ಏನು ಜುಡು ಜುಡು ನೀರು ಕುಡ್ದಿರ ಅನ್ನಂಗಿಲ್ಲ, ಏನಿಲ್ಲ, ಹೌದಿಲ್ಲ? ಮೊನ್ನೆ ಆ ಸುಡುಗಾಡ ಫ್ರಿಜ್ನಾಗ ನೀರು ಕುಡಿದ್ನೇವ್ ಮಾರಾಯ. ನೀನಿಲ್ದ ಮೊನ್ನೆ ಒಂಥರ ನೆಗಡಿ ಆದಂಗೆ ಆಗ್ಬಿಟ್ಟಿತ್ತ. ಇವತ್ತ್ಯಾಕ ಒಂಚೂರು ಹೊಲ್ದಾಗ ಕೆಲಸ ಭಾಳಾಗಿತ್ತಲ್ಲ, ಅದಕ್ಕೆ ಏನೋ ಒಟ್ಟು ಗೊತ್ತಿಲ್ಲ, ಒಂಥರ ಜ್ವರ ಬಂದಂಗೆ ಹಾಕತ್ ಬಿಟ್ಟೈತಿ. ಹಂಗ ಏನೋ ಆದಂಗೆ ಐತೆ ಹಂಗಾರ. ಆ ಸುಡ್ಗಾಡ ಫ್ರಿಜ್ನಾಗ ನೀರು ತುಂಬಿಡ್ಬೇಡ್ರಿ ಅಂತ ಎಷ್ಟು ಹೇಳ್ತಾನೆ, ನನ್ನ ಮಾತಾ ಕೇಳೋದಲ್ಲ ನೀವು. ಏನು ಹೇಳ್ಬೇಕು ಇದಕ್ಕೆ? ಶಾಂತಕ್ಕ, ಬಾರಲೆ, ಕೆಲಸ ಆದ್ವನ? ಯಾಕ ದೌಡ್ ಬಂದಿಲ್ಲ ಇವತ್ತು ಮನೆ ಕಡೆ? ಯಾಕ ಹೊಲಕ್ಕೆ ಯಾರ್ದು ಇದ್ದಿದ್ದಿಲ್ಲ ಇವತ್ತು? ಹೊಲ ಬೆಂಡ್ಲಿ ನೀನು ಕರಿಬೇಕು ಯಾರು, ಹೌದಿಲ್ಲ? 9ಕ್ಕೆ ಕೇಳಿದ್ರೆ 10ಕ್ಕೆ ಬರ್ತಿ, 10ಕ್ಕೆ ಕೇಳಿದ್ರೆ 11ಕ್ಕೆ ಬರ್ತಿ. ಅದಕ್ಕೆ ಮತ್ತೆ ಕರ್ದಿರಕ್ಕಿಲ್ಲ ಯಾರು ನಿನ್ನ? ಕಬ್ರಿಗೇಡಿ ನೆಟ್ಟು ಕೆಲಸ ಮಾಡಿಕೆನ್ಲೇ ನೀನು? ಉಂಡಿ ಅದಕ್ಕೆ ಮೈ ಉಳಿಸ್ತಿಲ್ಲ ಅದನ್ನ. ಅಯ್ಯೋ ಶಾಂತಕ್ಕ, ಹಂಗನ್ಬೇಡ. ಇವತ್ತು ಕರ್ದಿದ್ಲಕ್ಕಿ ನಿಂಗವ್ವ, ನಾನು ಹೋಗಿಲ್ಲ. ಬರಕ್ಕ, ಏನ್ರವ ಸಮಾಚಾರ? ಆರಾಮ್ ಈ ಕಡೆ ಬಂದ್ಬಿಟ್ರಿ ಅಡ್ಡಾಡ್ಕೊಂತ? ಶಾಂತಕ್ಕ, ನಾನೀಗ ಒಟ್ಟ ಒಂದು ಸೋಮಾರ ಮಟನು ಎಲ್ಲಿ ಕೆಲ್ಸಕ್ಕೆ ಹೋಗೋದಿಲ್ಲ ನೋಡಿ ಈಗ. ಯಾಕಂದ್ರೆ ಹೊಟ್ಟೆ ಕೂಳಿಲ್ಲವ, ಕೆಲಸ ಮಾಡಕ್ ಶಕ್ತಿ ಬೇಕಲ್ಲ. ಐ ಗಿರ್ಜಿ, ಅಷ್ಟು ಬಡ್ತಾನೆ ಯಾವಾಗ ಬಂತೇವ ನಿನಗೆ? ಕೂಳ್ ತಿನ್ನಾಕು ರೊಕ್ಕ ಇಲ್ದಷ್ಟು. ಈಗ ಅದೆಂತ ಗಂಟು ಮಾಡಕತ್ತೀರಿ ಗಂಡ ಇಂತ ಕೂಡಿ? ಬಾರ ರೇಣಕ್ಕ, ಬಾ. ಅದಕ್ಕಲ್ ಬಿಡ್ರೆ ಯವ್ವ, ನೀವು ಒಬ್ರ ತಗ. ನಾನು ಬಿಗ್ ಬಾಸ್ನೇ ಹನುಮಂತ ಗೆಲ್ಲಿ ಅಂತೇಳಿ ಏನು ಉಪವಾಸ ಒಂದತ್ತು ಮಾಡಕತ್ತೀನಿ. ಬೆಳಿಗ್ಗೆ ಒಂದು ಬಾಳೆಹಣ್ಣು, ಒಂದು ತಟಗ ಚಾಪ ಏನಾರು ಕುಡಿದ್ರೆ ಮಧ್ಯಾಹ್ನ ಅಷ್ಟ ಒಂದು ಹೊತ್ತು ಊಟ, ರಾತ್ರಿ ಏನಿಲ್ಲ, ಮತ್ತೆ ನಿರಾಹಾರ ಮಾಡಕತ್ತೀನಿ. ಒಟ್ಟ ನೋಡ, ಇವತ್ತು ಯಾವಾರ? ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ ಅಷ್ಟೇ. ಐತಾರ ಮುಗೀತು. ಯಾರು ಗೆದ್ರು ಯಾರು ಸೋತ್ರ ಅಂತ ಗೊತ್ತಾಗಿ ಬಿಡ್ತದಲ್ಲ. ಮತ್ತೇನು ದೊಡ್ಡ ಭಾಳ ದಿನ ಆರೋಗ್ಯಕ್ಕೂ ಒಳ್ಳೇದು ಹಂಗೆ ಊಟ ಬಿಡೋದ್ರಿಂದ. ಅದಕ್ಕೆ ಅಯ್ಯೋ ದೇವ್ರೇ. ಅಲ್ಲ, ಅಲ್ಲಿ ಯಾರ ಬಿಗ್ ಬಾಸ್ನೇ ಗೆಲ್ಲಿ ಅಂತೇಳಿ ಈ ಬಿಡಾಡಿ ಒಪ್ಪತ್ ಮಾಡಕತ್ತಾಳಂತ ನೋಡು. ಅಲ್ಲ ಆಡಿಬಿಟ್ಟಿ. ಅದ ಮನಿ ಸಲ ಏನಾರ ಮಾಡಂದಿದ್ರೆ ಮಾಡ್ತಿದ್ದೇನ್ಲೇ? ನೀನು ಗಂಡನ ಸಲ ಏನಾರ ಮಾಡ್ತಿದ್ದಿ? ಓ, ಅಲ್ಲಿ ಬಿಡ, ನಾನು ದಿವಸ ನೋಡ್ತಿರ್ಲೇ. ಯಾಕ ಶಾಂತಕ್ಕ, ನೀ ನೋಡುದಿಲ್ಲ? ಭಾರಿ ಮಸ್ತ್ ಐತಲ್ಲ ಬಿಗ್ ಬಾಸ್. ಹನುಮಂತ ಗೆಲ್ಲಾಕ ಬೇಕವ. ಇವ ಏನ್ ಚಂದ ಆಡ್ತಾನ, ಏನ್ತಾನ. ಅವ್ ಗೆಲ್ಲಾರ್ದ ಮತ್ತಾರು ಗೆಲ್ಬೇಕು? ಅದ್ರ ಸಂಬಂಧ ನಾನು ನಿಂತಿರೋದು ಈಗ ಒಪ್ಪತ್ ಮಾಡ್ಕೊಂತ. ಶಾಂತಕ್ಕ, ನಾನು ತಿರುವಿಕ್ರಮ ಗೆಲ್ಲಿ ಅಂತೇಳಿ ಹಣಕಾಯಿ ಮಾಡಿಸ್ಕೊಂಬಂದಿನಿ. ಮಾಡಿಸ್ಬೇಕಂತದನಿ ನಾಳೆ ಶುಕ್ರವಾರ ದಿನ. ಉಯ್ಯೂ ಯೂ 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 ಬೆಂಡ್ಲ್ಯಾರ, ಯಾರು ಗೆದ್ರಿ? ನಿಮ್ಗೇನು ಬಂದು ರೊಕ್ಕ ಕೊಟ್ಟೋಕಾರನ್ಲಿ ಅವ್ರು? ಏ ತಾಯಿ, ಯಾರು ಯಾಕೆ ಗೆಲ್ವಲ್ ರೊಕ್ಕ ಬಿಡ್ವಲ್ ರೊಕ್ಕ? ಸುಮ್ಮನೆ ನೋಡ್ಬೇಕಷ್ಟ. ಈಗ ನಾನು ನೋಡ್ತೇನವ, ನಂಗೇನ ಹನುಮಂತ ಗೆಲ್ಲಿ ಅಂತ ಐತಿ. ಆದ್ರೆ ಉಪವಾಸ ಮಾಡಿದ್ನೆ, ಒಪ್ಪತ್ತು ಮಾಡಿದ್ನೆ, 1 ಮಾಡಿದ್ನೆ, ನಿರ್ಹಾರ ಮಾಡಿದ್ನೆ, ಇವೆಲ್ಲ ಮಾಡೋದಲ್ಲವ. ಸುಮ್ಮನಿರು. ಒಂದು ಎಷ್ಟು 90 ಸಲನ ಓಟ್ ಮಾಡ್ಬೋದಂತ. 99 ಸಲ ಗೊತ್ತನ? ಜಿಯೋ ಫೋನ್ಯಾಗ ಹೋಗಿ ಹನುಮಂತಗ ಹೊಳ್ಳೆ ಓಟ್ ಹೊತ್ತೇನೆ ನಾನು. ಅವನೇ ಗೆಲ್ಲಿ ಅಂತೇಳಿ ಗೊತ್ತೈತೇನು ನಿನಗೆ? ನೋಡ್ತಿರ, ಹನುಮಂತನೇ ಗೆಲ್ತಾನ. ಹಾಡಾರ ಹಾಡ್ತತೆ ಹುಡುಗ, ಏನು ಚಂದ ಹಾಡ್ತತಿ ಅಂತಾನ. ಕೇಳಾಕ ಭಾರಿ ಐತ್ ಬಿಡ ಹಾಡು. ಇನ್ನೇನ ಅದನ್ನ ಒಪ್ಕೊಂತೇನೆ ಬಿಡುವ. ಹಾಡು ಹಾಡ್ತಾನ, ಮನಸ್ಸು ಸೋಲ್ಬೇಕು, ಅಷ್ಟು ಚಂದ ಹಾಡ್ತಾನ ಬಿಡ. ಭಾಳ ಚಂದ ಹಾಡ್ತಾನ. ನಾನು ಒಂದೊಂದ ನುಡಿ ಹಾಡ್ಲಿ, ಅವ್ನು ಒಟ್ಟು ಹಾಡ್ಲಿ, ಎಷ್ಟು ಆರ್ತಿರ್ತಾವ ಅದ್ರಾಗ. ಏನ್ತಾನ ಒಮ್ಮೆ ಗೌತಮಿನ ಮುಂದೆ ಕುಂದ್ರಿಸ್ಕೊಂಡು ಹಾಡಿದ್ದ ನೋಡು. ತಲೆ ಮ್ಯಾಗ ಸೆರಗಿರ್ಬೇಕು, ಕೆಡಸೋರ ಭಾಳ, ಆಮೇಲೆ ಏನೇನೇ ಇರ್ತವ. ಅದು ಹಾಡು ನನಗಷ್ಟು ಗೊತ್ತಿಲ್ಲ. ಅವತ್ತು ಕೇಳೋಬೇಕಾರೆ ಕೇಳಿದ್ನಲ್ಲ, ಗೌತಮಿಗೆ ಮಾರಿ ಹೊಡೆದಂಗೆ ಅಕ್ಕಿಗೆ ಕಟ್ಟಿ ಹಾಡ್ದಂಗಿರ್ತದ ಹಾಡು. ಕರೇನ, ಸುಳ್ಳಲ್ಲ ಮತ್ತೆ. ಅಯ್ಯ ಶಾಂತಕ್ಕ, ಎಲ್ಲ ಸೈ. ಆ ಭವ್ಯ ಇನ್ನು ಹೊರಗೆ ಹೋಗೋಳಲ್ಲ ಪಾಪ. ಧನರಾಜ್ ಏನಂತ ತಪ್ಪು ಮಾಡಿದ್ನ? ಅದು ಒಂದು ಕನ್ನಡಿ ಮುಂದೆ ಅವರು ಅದಕ್ಕೆ ಪರ್ದೆ ಹಾಕಿಬಿಡ್ಬೇಕಿತ್ತು. ಪರ್ದೆ ಹಾಕ್ಲಾರ್ದ ಇದ್ರಿಗೆ ಬಿಟ್ಟು ಏನಕ್ಕೆ ಕಣ್ಣ ಕಡೆ ಹೋಗೈತಿ ಆತು. ಅದು ಒಂದು ದೊಡ್ಡ ಇದು ಅನ್ನೋದು. ಇನ್ನೊಮ್ಮೆ ಅವ್ಗೆ ಆಡಿಸಿದ್ರು ಹಾಕಿತ್ತಲ್ಲ ಅವತ್ತು. ನೀ ಕಣ್ಣಿ ಹಾಕಿಪ್ಪ ಅಂತೇಳಿ. ಮತ್ತು ಸಾಲದಕ್ಕೆ 52 ಕ್ಯಾಮ್ರಾನ, ಏನು 72 ಕ್ಯಾಮ್ರಾನ ಮನೆ ತುಂಬ ಏಳಿ ಮುಕ್ಕಳಿ ಮಾರಿ ಒಂದು ಜಾಗ ಬಿಡ್ಲಾರ್ದಂಗೆ ಹೆಟ್ಟ್ಯಾರ. ಅಟ್ಟಕೊಂಡ ಕ್ಯಾಮ್ರಾ ಒಂದ್ರಾಗರ ಗೊತ್ತಾಗಿರಂಗಿಲ್ಲ. ಅವ್ನು ಮೀರ ಕನ್ನಡಿ ನೋಡಿದ್ನು ಬಿಟ್ಟಿದ್ನು ಅಂತೇಳಿ ಸುಮ್ಮನೆ ಬೇಕಂತ ಹೊರಗೆ ಹಾಕ್ಬೇಕಂತ ನಾಟಕ ಮಾಡ್ಯಾರ ಅವರು. ಅಲ್ಲ ನೋಡು, ಅಬ್ಬವ್ಯ ಆ ಬಾಲ್ ವಿಚಾರದಾಗ ಮೋಸ ಮಾಡಿದ್ಲು, ಕ್ಯಾಪ್ಟನ್ಸಿದ ವಿಚಾರ ಮೋಸ ಮಾಡಿದ್ಲು. ಆ ಹನುಮಂತ ಕೈ ಎತ್ತಿ ರೂಮ್ ಅಂತ ಕೊಟ್ಟಬಿಟ್ಲು ಒಂದು. ಹಂಗೆ ಹೊಡಿಯಂಗಿಲ್ಲ ಅಂತೇಳಿ ಐತಿಲ್ಲ, ಹೌದಿಲ್ಲ? ಮತ್ತೆ ಹೊಡೆದ್ರು ಆಕಿನ ಹೊರಗೆ ಹಾಕಿದ್ರನೇ ಇಲ್ಲ. ಇದು ಯಾಕೆ ರೆಡಿ ಮಾಡ್ಬೇಕು ಹಿಂಗೆ? ನನಗಂತರೂ ಏನು ಬೇಕಂತ ಮಾಡ್ತಾವ ಏನು ಅನ್ನಂಗೆ ಆಕತ್ತವ. ಆ ಧನರಾಜನ್ ನೋಡು, ಪುರ್ಸತ್ತಿಂದ ಹೊರಗೆ ಹಾಕಿದ್ರು. ಅದ ವಾರನ ನನಗೆ ಯಾಕೆ ಭಾಳ ಬೇಜಾರಾತವ. ಆ ಧನರಾಜ್ ಹೋಗಿದ್ದಕ್ಕೆ ಹನುಮಂತಗ ಎಷ್ಟು ಬೇಜಾರಾತ. ಅಲ್ರಿ ಹನುಮಕ್ಕರ, ಈಗ ಹನುಮಂತ ಬೇಜಾರಾತ ಅಂತೀರಿ, ಅವನ ಉಳಿಸ್ಕೊಂಡ್ಬಿಡ್ಬೋದಿತ್ತಲ್ಲ ಓಟ್ನ್ಯಾಗ. ಯಾರು ಫಿನಾಲಿಗೆ ಬರ್ಬೇಕು ಅಂದಾಗ ಧನರಾಜ್ ಬರ್ಬೇಕು ಅಂದ್ಬಿಡ್ಬೇಕಿತ್ತು. ಆ ಮೋಕ್ಷಿತನ್ ಸೆಲೆಕ್ಟ್ ಮಾಡೋದು ಏನಿತ್ತು?
ಅಯ್ಯ ಗೌಡ್ರೆ ಅವ್ರು ಹೆಂಗ್ ಗೊತ್ತೇನ್ರಿ ಹನುಮಂತ ಹತ್ತದನ್ರ ಜೊತೆ ಒಬ್ರಿಗೊಬ್ರು ಯಾವಾಗೂ ಹಿಂಗ ಅವರು ದೋಸ್ತನ ಸಲಾಗ ಅವ ಏನ್ ಗೌತಮಿ ಮಂಜೆ ಮಾಡ್ತಿದ್ರಲ್ಲ ಹಂಗ ಈ ಗೆಳತಿಗೋಸ್ಕರ ಅವ ಗೆಳೆಯಂಗೋಸ್ಕರ ಈಕಿ ಸುಳ್ಳ ಏನ್ ಚಲೋ ಇಲ್ಲ ಅಂದ್ರೂ ಚಲೋ ಆಡ್ಯಾರ ಅನ್ನೋದು ಇವ್ರು ಹೋಗುದಿದ್ರು ಬೇರೆಯವ್ರನ್ನ ಕಳ್ಸೋದು ಈ ನಾಮಿನೇಟ್ ಮಾಡೋದು ಹಿಂಗ್ ಮಾಡ್ತಾರಂತ ಮಾಡಿರ್ನ ಅವ್ನ ಮನ್ಸಿಗೆ ಏನ್ ಅನ್ಸೈತಿ ಅದನ್ನ ಇದು ಮಾಡ್ಯಾನ ಅಡ್ಡಿ ಇಲ್ಲ ಮೊಕ್ಸಿತನ ಚಲೋ ಹೆಣ್ಮಗಳು ಅದಾಳ ಆಕಿಗೆ ಅದ್ರೂ ಖುಷಿ ಐತಪ್ಪ ಏನ್ ತೊಂದ್ರೆ ಇಲ್ಲ ಆಕಿನ ಸಿಲೆಕ್ಟ್ ಮಾಡಿದ ಹಿಂಗ್ ಗೆಳೆಯಾಗ ಮಾಡಿದ ಅನ್ಬಾರ್ದು ಅಂತೇಳಿ ಹೌದಿಲ್ಲ ಹೌದೌದು ಖರೇನ ಆದ್ರೂ ಭಾಳ ಚಂದ ಇತ್ತು ನಾನಂತರ ನೋಡೋದ ಬಿಟ್ಟಿದ್ದೆ ಅವ ಹನುಮಂತ ಬಂದಾನಂತೇಳಿ ನೋಡಾಕತ್ತಿದ್ದು ದಿನ ಒಂದು ಹಾಡ್ತಾನ ಅಂತ ಕಾಯ್ತಿರ್ತೇನೆ ನಿನ್ನಿನ ಒಂದು ಯಾವ್ದೋ ಹಾಡಿದ ಹೊಲ ಮನಿ ಅಂತೇಳಿ ಏನೇನ ಅಷ್ಟು ಕೂರಿಗೆ ಇಷ್ಟು ಕೂರಿಗೆ ಅಂತೇಳಿ ಸುಡುಗಾಡ ನಮ್ಗೆ ದಾಟಿ ತೆಗಿಯಾಕೂ ಬರೋದಿಲ್ಲ ಹಾಡಕ್ಕೂ ಬರೋದಿಲ್ಲ ಆದ್ರೆ ಚಂದ ಹಾಡಿದ ಬಿಡು ಅಲ್ಲ ಶರಣ್ ಅವ್ರು ಬಂದಿದ್ರಲ್ಲ ಚೂ ಮಂತ್ರ ಪಿಕ್ಚರ್ ಅದು ಇದನ್ನ ಮಾಡಾಕ ನೋಡ್ರಿ ನೋಡ್ರಿ ಅಂತ ಮಂದಿಗೆ ಹೇಳಾಕ ಅವಾಗ ನೋಡಿದಿಲ್ಲ ನಾನು ನಿಮ್ಮ ಪ್ಯಾನ್ ಅಂತ ಹೇಳೋದ್ರ ಅವ್ರು ಶರಣ್ ಅವ್ರು ಗೊತ್ತೈತಿ ನೋಡ ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳು ಅದಾರ ಅಂತದ್ರಾಗ ನಾನು ನಿಮ್ಮ ಪ್ಯಾನ್ ಅಂತ ಹೇಳೋದು ನಾ ಮನುಷ್ಯ ಮತ್ತೆ ಇದಕ್ಕಿಂತ ಬೇಕನ ಏನ್ ಹಾಡ್ತಾನ ಕೋಗಿಲೆ ಕಂಠ ಹೌದ ಶಾಂತಕ್ಕ ಕರಿನವ ಯವ್ವ ಸುದೀಪ್ ಸರ್ಗೆ ಬೇಜಾರಾಗ್ಬಿಟ್ಟತಿ ಇದೊಂದು ಎಪಿಸೋಡ್ ಯಾವಾಗ ಇದೊಂದು ಮುಗಿಸೇನೆ ಅಂತಾರ ಅವರು ಇದು ಪಿನಾಲೇನ ಮುಗಿತಂದ್ರ ಮುಂದಿನ ವರ್ಷದಿಂದ ಬರ್ತಾರೋ ಇಲ್ಲ ಕಾದು ನೋಡ್ಬೇಕು ಆದ್ರೂ ಏನನ್ನು ನಮ್ಮ ಸುದೀಪ್ ಸರಿಗೆ ಅದು ಆದಂಗ ಮತ್ತಾರಿಗೆ ಆಗಕ್ ಸಾಧ್ಯನೇ ಇಲ್ಲ ಅಂತಿಕೊಂಬಣ್ಣಿ ಹೌದಿಲ್ಲ ಯಾರಿಗೆ ಆಗಕ್ ಸಾಧ್ಯ ಇಲ್ಲ ಸುದೀಪ್ ಸರ್ಗೆ ಆಗದ ಅದು ಯಾರು ಇವ್ರು ಯಾರ ಅಂತಾರಪ್ಪ ಇವ ಕಾಂತಾರ ಪಿಕ್ಚರ್ ಮಾಡಿದ್ರಲ್ಲ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ನಂಗೆ ಇವ್ರ ಹೆಸರ ಕನ್ಫ್ಯೂಸ್ ಇವ ಗನ ಕನ್ಫ್ಯೂಸ್ ಅವ್ರು ಯಾರ ನಡೆಸ್ಕೊಡ್ತಾರ ಅಂತಾರಪ್ಪ ನೋಡ್ಬೇಕು ಆದ್ರೆ ಮಾತ್ರ ಇದು ಸುದೀಪ್ಗ ಬಾರಿ ಒಪ್ತತೆ ಮತ್ತೆ ನೋಡ್ಬೇಕು ಅದನ್ನೊಂದು ಕಾದು ನೋಡ್ಬೇಕಾಗೈತಿ ಮೊನ್ನೆ ಕೇಳತ್ತಿದ್ರಲ್ಲ ಸುದೀಪ್ ಸರ್ಗೆ ಯಾಕೆ ನಿಮಗೆ ಇಷ್ಟು ಬೇಸರ ಆಗ್ತಿದ್ದು ಬಿಗ್ ಬಾಸ್ ಅಂತೇಳಿ ಪ್ರಥಮ್ ಇದ್ನಲ್ಲ ಆ ಸೀಸನ್ ನಡೆಸ್ಕೊಟ್ಟ ನನಗೆ ಜೀವನ ಬೇಸರ ಆಗೈತೆ ಅಂತ ಅಂದ್ರು ಅವರು ಅವಾಗ ನನಗೆ ಬೇಜಾರಾಗಿದ್ದು ನನಗೆ ಇನ್ನಿದು ಬೇಡ ಅಂದಿದ್ದು ಆದರೂ ಇಷ್ಟು ವರ್ಷ ಮಾಡ್ಕೊಂಬಂದೆ ಇನ್ನು ನನ್ನ ಕೈಲಾಗೋದಲ್ಲ ಇದನ್ನ ಮಾಡೋದಲ್ಲ ನಂಗೆ ಇಷ್ಟ ಇಲ್ಲ ಅಂದ್ರು ಅವರು ಅದು ಕರೆ ಅನ್ನ ನಾನಂತರೂ ಶಾಂತಕ್ಕ ಬಿಗ್ ಬಾಸ್ 10 ಇನ್ನೇನು 9:00 ಅಂದ್ರೆ ದಿನಂಪ್ರತಿ ಏನು ಮಾಡಕತ್ಬಿಟ್ಟೇನಿ 9 ಅಂದ್ರೆ ಅಡಿಗೆ ಮುಗಿಸಿ ಅರ್ಧ ತಾಸ್ನಾಗ ನೀವು ಉಂಟೆ ಅಂತ ಕೇಳಿ ಗಡಗಡ ಗಂಡಗ ಮಗ್ಗ ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಊಟಕ್ಕೆ ನೀಡಿ ಇಲ್ಲ ನೀವೇ ನಿಡ್ಕೊಂಡ್ಬೇಕು ನೋಡು ಅಂತ ಹೇಳಿ ಕುಂತ್ಬಿಡ್ತೇನೆ ನಾ ಅಂತ ಅಲ್ಲ ಕೂಳು ಕುಚ್ಚಿ ಹಾಕಿರ್ತೀನಿ ಮತ್ತೆ ಇವು ಕುಣ್ಣಾಕು ರೋಗ ಅಂದ್ರೆ ಬಂದು ನಾನು ನೀಡ್ಬೇಕಂದ್ರೆ ನೀಡ್ತೇನೆ ನನಗೆ ಬಿಗ್ ಬಾಸ್ ಚಾಲು ಆದಾಗ ಮತ್ತೆ ನಾನು ತಲೆ ತಡಬೇಡ್ರಿ ನಾನು ನೋಡೋದು ಅದೊಂದು ಇಷ್ಟಪಟ್ಟು ನಂಗೆ ಅದನ್ನು ನೋಡ್ಬೇಕಂತ ಹೇಳ್ತೇನೆ ಹಂಗಾಗಿ ನಾನು ತಡವಂಗಿಲ್ಲ ಅವ್ರು ಅದ್ರಾಗ ಈಗ ಐತಾರ ಮತ್ತೆ ಶನಿವಾರ 9ಕ್ಕೆ ಚಾಲು ಆಕತಿ 8ಕ್ಕೆ ಅಡಿಗೆ ಮುಗಿಸಿ ನನ್ನ ಮಗ ಗುಣಿಸಿ ಕೆಡಿ ಬಿಡ್ತಾನತ್ತಾಗ ನೋಡ್ಕೊಂತ ಕುಂದ್ರಿದ್ರೆ ನೋಡಿಲ್ಲ ಮಕ್ಕಳೋಗತ್ತಾಗ ನನ್ನ ಮತ್ತೆ ಆಮೇಲೆ ತಡವಂಗಿಲ್ಲ ಅಂತ ಹೇಳ್ಬಿಡ್ತೇನೆ ಮುದ್ದಾಮ ಎಲ್ಲ ಕುಕ್ಕನಿ ಒಂದು ಕುಕ್ಕನಿ ಲೈಟ್ ಹಚ್ಚುವ ಹಿತ್ಲಕದ ತೆಗಿ ನನಗೆ ಬೇಸರ ಆಗೈತೆ ನನಗೆ ಹಾಯಿಸ್ಕೊಡು ನನಗೆ ಅದು ಬೇಕು ನನಗೆ ಇದು ಬೇಕು ಅಯ್ಯೋ 1 2 ಇವು ಕರಾಡಿ ನಾ ಹಂಗಾಗಿ 8 ಅಂದ್ರೆ ಮುಗಿಸ್ಬಿಡ್ತೇನೆ ಇವನ್ನ ಏನಿದ್ರು ಗದ್ಲು ಮುಗಿಲ್ಲ ಅಂತೇಳಿ 9ಕ್ಕೆ ಚಾಲು ಆತಂಗೆ ಊಟ ಪಡ್ಕೊಂಡು ಟಿವಿ ಮುಂದೆ ಕುಂತೀನಿ ಅಂದ್ರೆ ಎತ್ತಾಗೂ ಹೇಳೋದಲ್ಲ ನಾನು ನನ್ನ ಗಂಡ ಬಂದು ಅವ್ನು ತಾನ ನಡ್ಕೊಂಡಿರ್ತಾನೆ ಹೋಲ್ಬಿಡ ಹಾಳಾಗತ್ತಾಗ ಆಕಿನೇನು ತಡುವುದು ನಾ ಒದ್ರದಂಗೆ ಒದರ್ತಾಳೆ ಅಂತೇಳಿ ಒದರೇ ಬಿಡ್ತೇನೆ ಮತ್ತೆ ನಾನು ನೀವು ಹೆಣ್ಮಕ್ಳು ಏನಾರು ಮಾಡೋತ್ನೆ ನಾವು ಒದ್ರಿದ್ರೆ ಸಿಟ್ಟು ಬರ್ತೈತಿ ಅದೇ ಗಂಡ ಮಕ್ಳು ಒಂದಿಟ್ಟು ನ್ಯೂಸ್ ಚಾನಲ್ ಹಚ್ಚಂಗಿಲ್ಲ ದರಬ ಐತಿ ಅದೈತಿ ಭಾಗ್ಯಲಕ್ಷ್ಮಿ ಐತಿ ಅದು ಎಂತದ ಗಾಳಿಪಟ ಐತಿ ಏನ್ ಸುಳ್ಗಾಡತ್ತ ಚುಚ್ಚುರ್ ಬತ್ತಿ ಐತಿ ಏನಾತಾಗ ಅವು ದರಬ ಹೆಸರು ನೆನಪಿರಂಗಿಲ್ಲ ಆವದ ಅಂತೇಳಿ ಏನ್ ರಿಮೋಟ್ ಕಸ್ಕೊಂಡು ಹಚ್ತಿರ್ತೀರಿ ನಮಗ ಸಿಟ್ಟು ಬರೋದಿಲ್ಲ ಗಂಡಸೂರಿಗೆ ಒದಿ ನನಗೆ ಆಕತಿ ಏನ್ ಮಾಡ್ಬೇಕು ಈ ಗಿಡ್ಮೂಳಿ ನೋಡಿದ್ರೆ ಒದ್ಯಾಕೂ ಮನ್ಸಾಗೋದಿಲ್ಲ ಬೇಡ ಎತ್ತಾಗಾರ ಏನ್ ಬಿದ್ದು ಸೊಂಡಿಗೆ ಉಳ್ಕಿಸ್ಕೊಂತಂದ್ರ ಅದನ್ನು ನಾನ ನೋಡ್ಬೇಕಲ್ಲ ಕಣ್ಣಿಲಿ ಹಂಗಾಗಿ ಏನ್ ತಡವಲ್ಲ ಅಷ್ಟೇ ನಾನು ಏನಂದ್ರಿ ನಿನಗಲ್ಲ ಈ ಇದು ಏನದು ಇದು ಧಾರಾವಾಹಿ ನೋಡೋತ್ನಾಗ ಮಾಡ್ತಾರಲ್ಲ ಜನ ಅದಕ್ಕೆ ಹೇಳಾಕತ್ತಿದ್ ನಿನಗಲ್ಲ ನೀ ತಲೆ ಕಟ್ಸ್ಕೊಬಿಡ ಅದು ಹೋಲ್ಬಿಡ ಶಾಂತಕ್ಕ ಇದು ಬಿಡ್ರಿ ಈಗ ಬಿಗ್ ಬಾಸ್ ಬಿಡ್ರಿ ಸಂಘದ ರೊಕ್ಕ ಯಾವಾಗ ಕಟ್ಟೋದು ಏನಾತು ಈ ಸಲ ಸಾಲ ಕೊಡಾಕತ್ತಾರ ಸಂಘದಾಗ ಏನು ನನಗೆ 50,000 ರೂಪಾಯಿ ಬೇಕಾಗಿತ್ತು ಶಾಂತಕ್ಕ ಮತ್ತೆ ನಿಂಗೆ ಬೇಡ ಅಂದ್ರೆ ನಂಗೆ ಕೊಟ್ಬಿಡು ಎದಕ್ಕೆ 50,000 ರೂಪಾಯಿ ನಿನಗೆ ಅದು ನಾ ತಗೊಂಡು ನಿಂಗೆ ಕೊಡ್ಬೇಕಾ ಹೂನ ಶಾಂತಕ್ಕ ಬೇಕಾಗೈತೆ ಒಟ್ಟು ಯಾಕಂದ್ರೆ ಮನಿ ಕಟ್ಟಕತ್ತೆ ಹಿಂದಿನ ಗಾಡಿ ಬಿದ್ದತಿ ಹಂಗಾಗಿ ಮತ್ತೇನು ಅದೊಂದು ಗಾಡಿ ಕಟ್ಸೋದಂತೇಳಿ ಮನಿನ ಕಟ್ಟಿಬಿಟ್ರಾತಂತೇಳಿ ತಗಿಂದೆಲ್ಲ ಕೆಡವೇವಿ ಹಂಗೊಂದಿಟ್ಟು ರೊಕ್ಕ ಜೋಡಿಸೇನಿ ಇನ್ನೊಂದು ಮತ್ತೆ ಯಾರ್ಯಾರ ಕಡೆ ಸಿಗ್ತೈತಿ ನಿನಗೆ ಒಂದು 50,000 ಕೇಳೇನಿ ಮತ್ತು ಈಕಿದ ಪಾರವ್ ಕೇಳಿ ಒಪ್ಪಿಸೇನಿ ಕೊಡ್ತೇನೆ ಅಂದಾಳ ಹಾಕಿದೊಂದು 50,000 ಎಲ್ಲ ಇಸ್ಕೊಂಡು ಮತ್ತು ಮನಿ ಕಟ್ಟೋಣ ಅಂತ ಅದಕ್ಕೆ ಕೊಡ್ತೇನೆ ಶಾಂತಕ್ಕ ನಾನು ಕಟ್ಕೊಂತೋಕಿನವ ನೀ ಏನು ತಲೆ ಕಟ್ಸ್ಕೊಬೇಡ ನಾನು ಊರು ಬಿಟ್ಟು ಹೊಡಕನೇನ ನಿಮ್ಮ ಮೇಲೆ ಹಾಕಿ ಹೌದಿಲ್ಲ ಅಲ್ಲ ನಂಬಿಕೆ ಇದ್ರೆ ಕೊಡ್ರವ ಮತ್ತು ಅದಕ್ಕೇನಿಲ್ಲ ನೋಡ್ರಿ ಮತ್ತೆ ನಮ್ಗೆ ರೊಕ್ಕ ಕೊಟ್ಟರೆ ಒಂದು ಮನೆ ಕಟ್ಟಿದ್ದೊಂದು ಪುಣ್ಯ ಸಿಗ್ತೈತಿ ಕಟ್ಟಕ್ಕೆ ಸಹಾಯ ಮಾಡಿದ್ದೊಂದು ಪುಣ್ಯ ಸಿಗ್ತೈತಿ ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು ನಿಮ್ಗೆ ಗೌಡ್ರಲ್ಲೇ ಕುಂತಾರ ನೋಡವ ಕೇಳೋ ಒಂದು ಮಾತು ಯಾಕಂದ್ರೆ ಸುಮ್ಮನೆ ಮತ್ತೆ ನಾನು ಏನು ಹಿರತನ ಮಾಡ್ಲವ ಎಷ್ಟಾದ್ರೂ ರೊಕ್ಕ ಕೊಡೋರು ಅವರು ಕಟ್ಟಕ್ಕೆ ನಾನು ಅದಕ್ಕೊಂದು ಮಾತು ಕೇಳ್ಬಿಡು ಏನಂತೀರಿ ಗೌಡ್ರ ಆಯ್ತು ಬಿಡ್ರಿ ಹೋಲಿ ಏನಾಯ್ತೊಂದು ಒಳ್ಳೆ ಕಾರ್ಯಕ್ಕೆ ಆಗ್ಲಿ 50,000 ಅಲ್ಲ ನೀವು ಕಟ್ಕೊಂಡು ಹೋಗ್ತೇನೆ ಅನ್ನಕತ್ತೀರಲ್ಲ ಕಟ್ರಿ ಕೊಡ್ತೇನಂತ ಅದಕ್ಕೇನಾಗದೈತಿ ಅಲ್ಲ ರೀ 50,000 ರೂಪಾಯಿ ನಮ್ಮ ಈಕಿ ಇರಮ್ ಅಂದಿದ್ದಿಲ್ಲ ನಾನು ಸರ ಮಾಡಿಸ್ಕೊತೀನಿ
ತಗೋತೇನ್ರಿ ಅತ್ತಿಯರ ನೀವು ಕೊಡ್ರಿ ನಂಗೆ ರೊಕ್ಕ ಅಂತೇಳಿ. ಈಗ ಆಕಿಗೆ ಬೇರೆ 3 ತಿಂಗಳ ಮುಂಚೆ ಮಾತು ಕೊಟ್ಬಿಟ್ಟತಿ. ಆತವ ಈ ಸಲ ನೀನ ತೆಗಿಸ್ಕೋ, ಇದು ತೆಗಿಸ್ಕೊಡ್ತೇನಂತ ನಿನ್ ಗಂಡಿಗೆ ನೀನ ಕಟ್ಟು ಮುಗಿಸು ಅಂತ ಹೇಳಿದ್ದೆ. ಆ ಹುಡುಗಗೂ ಒಂದು ಬೇಕು ಅದಕ್ಕೆ ರೊಕ್ಕ ಅಂದಿದ್ಲು. ನೀವು ಇಲ್ಲಿ ಕೊಡ್ತೇನೆ ಅಂದ್ಬಿಟ್ರಲ್ಲ ಮತ್ತೆ. ಹಂಗಂತೀಯ? ಸರಿ ಆತು. ಸುಮ್ಮನೆ ಇದ್ಬಿಡ್ರಿ ನೀವು. ಏನಕ್ಕ ಇಲ್ಲ ರೊಕ್ಕ ಕೊಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬೇಡ. 50,000 ರೂಪಾಯಿ ನಮ್ಮ ಏನಮ್ ಬೇಕಂತಿದ್ಲ, ಆಕಿ ಏನೋ ಸರ ಮಾಡಿಸ್ಕೊತಾಳಂತವ. ಒಟ್ಗಂಡ್ಗೆ ಹಂಗೆ ರೊಕ್ಕನ ಕೂಡ್ಸಿಟ್ಕೊಂಡಾಳ. ಮತ್ತೀಗ ಮನೆ ಸಸ್ತ್ಯಾರ ಏನೋ ಆಸೆ ಪಟ್ಟು ಕೇಳ್ತಿರ್ತಾರೆ. ನಾವು ಮನೆಯನ್ನಾರು ದೊಡ್ಡವರಾಗಿ ಮಾಡಿಸ್ಕೊಡ್ಬೇಕಲ್ಲ, ಮತ್ತೆ ಅದ್ರ ತಕ್ಕಂಗೆ ಹೌದಿಲ್ಲ. ಈಗ ನನ್ನ ಮಕ್ಳು ದುಡ್ಡು ನನ್ನ ಕೈಯಾಗ ಕೊಟ್ಟಿಂದ ನಾನು ಸಂಘ ಸಮಧಿ ಎಲ್ಲ ಕಟ್ತಿರ್ತೀನಿ. ಈಗ ಅವ್ರು ಇಂಥವ್ರು ಏನೋ ಮಾಡಿಸ್ಕೊಂತೀನಿ ಅಂದಾರ, ನಾ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತದೆ ನೋಡಿ. ಅದಕ್ಕೆ ಹಂಗಾಗಿ ಆಕಿಗೆ ಕೊಡ್ತೇನೆ ಅಂತ ಒಪ್ಕೊಂಡೇನಿ. ಈಗ ನಿಂಗೆ ಕೊಟ್ಟಿನಂದ್ರೆ ಕಡೆಗಾಲಕ್ಕೆ ಮತ್ತೆ ಆಕಿಗೆ ಇನ್ನೊಂದು ವರ್ಷ ಮಟ್ಟ ತಡಿ ಅಂದ್ರೆ ಸಿಟ್ಟು ಬರ್ತೈತಿ. ಹಾಗಾಗಿ ಬೇಜಾರು ಮಾಡ್ಕೊಬಿಡ್ರಿ ನಾವು. ರೊಕ್ಕ ಬೇಕಾರೆ ಎಲ್ಲಿದಾರ ತೆಗಿಸ್ಕೊಡು ಅಂದ್ರೆ ಬೇಕಾದ್ರೆ ನಾನು ನಿನಗೆ ವ್ಯವಸ್ಥೆ ಮಾಡ್ತೀನಿ. ಬಡ್ಡಿ ಹಂಗಾದ್ರೆ ತಡಿ ಹಂಗಾರ. ಬಡ್ಡಿ ಹಂಗಾದ್ರೆ ಸರಿ, ಒಂದ್ಸಲ ನನ್ನ ಮಗನ ಕೇಳಿ ಹೇಳ್ತೀನಿ. ಸರಿ ಹಂಗಾರೆ ನಾ ಬರ್ಲೆ. ಚಲೋ ಮಾಡಿದಿ ಶಾಂತಕ್ಕ, ಕೊಡ್ಲಾರ್ದು ನಾನೇನು ಅಕಲ್ ಮಾಡೇನು ಗೊತ್ತನ? ಏನಿಲ್ಲ ಶಾಂತಕ್ಕ. ಓಯ್ಯ ಬುಬ್ಣಿ ಏನೇನು ಹೇಳಕ್ಕೆ ಹೋಕೆ ನಾನು ಆಗ್ಬಿಟ್ಟು ಬಿಟ್ಕೊಂಡು ಹೋಗಿ ನನ್ನ ನಾಯಿಗೆ ಊಟಕ್ಕೆ ಹಾಕ್ಬೇಕು. ನಾವು ಹೊತ್ತಾತು ಹಂಗ ಜೊತೆಗೆ ನೀನು ಕುಂತ್ಕೊಂಡು ಬಿಡು. ಒಂದ ಗಂಗಳದಾಗ ನಾಯಿ ನೀನು ಒಂದ ಥರ ಅದಿರಿ. ನಾಯಿ ನಕಲಿ ಮಾಡೀನಿ ಅಂದ್ರೆ 50,000 ರೂಪಾಯಿ ನಾನು ಕೇಳಿದ್ಲ. ಯಪ್ಪಕ್ಕೆಮ್ಮ ಎಲ್ಲರಿಗೆ 55,000 70,000 ಮಟ್ಟ ಕೊಡಾಕತ್ತಾರೆ. ಈಗ ಕೇಳದಷ್ಟು ಹೌದಾ? ನಾಯಿ ನಂದೆ ಸರ್ ಕಡೆ ಕೇಳ್ಕೊಂಡೆ, ನನಗೆ 1,00,000 ರೂಪಾಯಿ ಬೇಕಾಗಿತ್ತು ರೀ ಸರ್ ಅಂತೇಳಿ. ಅವರು ಇಲ್ಲಮ್ಮ 50,000 ಕೊಡೋದು ಅಂತಂದ್ರು. ಆಯ್ತು ಬಿಡು ಅಂತ ಈಸ್ಕೊಂತೇನೆ ಅಂತ ಹೇಳೀನಿ. ಅಷ್ಟಾಗ ಈಕೆ ಬಂದು ನನಗೆ ಕೊಡ್ರಿ 50,000 ನಮ್ಮ ಮನೆ ಕಟ್ಟಿಸ್ಕೊಳಕತ್ತೀನಿ ಅಂದ್ಲು. ಬುಬುಣಿ ಯಾರಿಗೇನು ಕೈಯಾಗ ಹುಚ್ಚು ಈಕಿಗೆ ಹೌದಿಲ್ಲ. ಈಕಿಗೆ ಯಾಕೆ ನಾ ರೊಕ್ಕ ಖಾಲಿ ಪೀಲಿ ಪುಕ್ಕಟ ಕೊಡ್ಬೇಕು? ಅದಕ್ಕೆ ಇಲ್ವ ಅರ್ಜೆಂಟ್ ನನಗೆ ಬೇಕಾಗೈತಿ, ಬೇಕಾರೆ ನಾನು ಬಡ್ಡಿಗೆ ಬಿಡ್ಬೇಕಂತ ಮಾಡಿದ್ದೆ, ನಿನಗೆ ಬಿಡ್ತೇನೆ ನೋಡು ಅಂತೇಳಿ 50,000 ತಕ್ಕೊಂಡು ವಾಪಸ್ ಎಷ್ಟು 50,000 ಅಂದ್ರು ಒಂದು 5 ರೂಪಾಯಿದಂಗೆ ಬಡ್ಡಿ ಈಕಿಗೆ ಬಿಟ್ಬಿಡ್ತೀನಿ. ಯಾವ್ದು ತಿಂಗಳಾಗತ್ಲೆ ನನ್ನ ಕೈಯಾಗ ಒಟ್ಟು ಖರ್ಚಿಗೆ ರೊಕ್ಕ ಕತ್ತೆ. ಆ ಸಂಘಕ್ಕೆ ಏನು ಕಟ್ಬೇಕು ನಾ ಕಟ್ತೀನಿ, ಉಳಿದಿದ್ದು ಇದು ಮಾಡ್ತೀನಿ ಹೌದಿಲ್ಲ? ಅಡ್ಡಿ ಇಲ್ಲ ನೋಡ್ಲೆ. ನಾನು ಈಗ ಅದ ಪಿಲ್ಯಾನಿಗೆ ಮತ್ತೆ ಸುಳ್ಳ ನನ್ನ ಸಸಿ ಬೇಕಂತ ಹೇಳಿದ್ದೆ. ನನ್ನ ಸಸಿ ಆ ಸರ ಬಳಿನೂ ಕೇಳಿಲ್ಲ. ಈಗ 50,000 ರೂಪಾಯಿ ಈಕೆ ಕೊಟ್ಟೆ ಮಾಡಲ್ಲ. ರೂಪಾಯಿ ಇಲ್ದಂಗೆ ಕುಂದ್ರಬೇಕು, ಎಲ್ಲದಕ್ಕೂ ಮಕ್ಕಳ ಕಡೆ ಕೈ ಚಾಚ್ಬೇಕು. ಆ ಬಳೆ ಆಗೈತೆ ನಂದು. ಅದಕ್ಕೆ 50,000 ತೊಗೊಂಡು ಬಡ್ಡಿ ಹಂಗೆ ಬೇಕಾರೆ ಕೊಟ್ಟು ಅದ ರೊಕ್ಕ ನನಗೆ ಕಾಸಲ್ಲಿ ಇದ್ದಂಗೆ ಇರ್ತೈತಿ. ನಾನು ಸಂಘಕ್ಕೆ ಏನು ಕಟ್ಬೇಕು ಕಟ್ಟಿ ಮುಗಿಸ್ತೀನಿ ಹೌದಿಲ್ಲ? ಅಯ್ಯಯ್ಯೋ ಈ ಪಿಲ್ಯಾನ್ ನನ್ನ ತಲೆಯಾಗ ಮೊದಲ ಬರಲಿಲ್ಲಲ್ಲ ಶಾಂತಕ್ಕ. ನಾನು 50,000 ಹುಂಬ್ರಂಗೆ ಕೊಡ್ತೇನೆ ಅಂತ ಒಪ್ಕೊಂಡ್ಬಿಟ್ನಲ್ಲ. ಹೋಗಯ್ಯವ ಇಬ್ರು ಬೆರಿಕಿದಿರ, ನೀವು ಚಾರ್ಸೋ ಬಿರ್ಸದಿರಿ. ನಾನು ನೋಡಿಲ್ಲ ಎಲ್ಲ ಹೋತು. ಅದಕ್ಕೆ ಅಡ್ಬಿಟ್ಟು ವಿಚಾರ ಮಾಡ್ಬೇಕು ಅನ್ನೋದು. ನಮ್ಮ ಗಿರ್ಜಿ ನೋಡು ತಟ್ಟಾಗ ನಿಲಂಗಲ್ ಬಿಟ್ಟಾಗ ಕೈಯಾಗ ಕಾಲಾಗ ಬರ್ತಾಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಹೆಚ್ಚು ಜನಕ್ಕೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.